ಎಂತದ ಇದು? ನೀವೇನ್ ಮಾಡ್ತಿದ್ದೀರಿ ಇಲ್ಲಿ? ಓ ಅದಾ, ಎಂಜಾಯ್ ಎಂಜಾಯ್. ಸೂರ್ಯ ಕಳಿಸ್ಲಿ ಅವಳ ಕೊಡ ಬೇಗ ಕೊಡ, ಯಾವ್ದು ಬೇಕಾಗಿದೆ ಸೇರಿ ಟನ್ ಮಾಡ್ಬೇಕು. ಸೂರ್ಯ ನೀನೇನೆ ಇಲ್ಲಿ ಬಾಯ್ಸ್ ಹಾಸ್ಟೆಲಿಗೆ ಬಂದಿದ್ಯಲ್ಲ, ಬುದ್ಧಿ ಗಿದ್ದಿ ಇದೆಯಾ ನಿಂಗೆ? ವಾರ್ಡನಿಗೆ ಗೊತ್ತಾದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಫಸ್ಟ್ ಹೋಗ್ ನೀನ್ ಇಲ್ಲಿಂದ. ಹೋಗೋಕಲ್ಲ ಬೇಬಿ ಬಂದಿರೋದು, ನಿನ್ನ ಗಟ್ಟಿಯಾಗಿ ತಪ್ಕೊಂಡು. ಕಳ್ಳ ಕಾಲೇಜ್ ಕುಮಾರ್, ಕಿಸ್ಸಿಗೆ ಢಮಾರ್, ಲೋಕ ಕಂಡ ಮೊದಲ ಪಾಪ, ಈತ ಮೊದಲೇ ಪಾಪ. ಮುಲಾಜೆ ಇಲ್ಲಣ್ಣ ಲವ್ವಿಗೆ. ನೀನ್ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಇವನ್ ಪುಂಗಿ ಊದ್ತಾನೆ ಇರ್ತಾನೆ. ನಡಿ ಹೋಗೋಣ. ನಾನ್ ಬಂದೆ. ಬೇಗ ಬಾರೆ, ಬೇಗ ಬಾ, ಹೋಗು. ಕೇಳಿಸ್ಕೊಳ್ಳಿ, ಎಲ್ಲೂ ನಮ್ಮ ಕಾಲೇಜಿನ ಹೆಸರು ಹಾಳಾಗಬಾರ್ದು. ಟೋಟಲ್ ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ನಾನು ನಡೆಯೋ ದಾರಿಗೆ, ನಾನು ಮಾಡೋ ಕೆಲಸಕ್ಕೆ ಯಾವುದೂ ಅಡ್ಡಿಯಾಗಬಾರ್ದು. ನನಗೆ ಬೇರೆಯವರಿಗಿಂತ ನನ್ನ ಕನಸು ಮುಖ್ಯ. ನಿನ್ನೆ ರಾತ್ರಿ ನಡೆದ ಘಟನೆ ಎಲ್ಲೂ ದೊಡ್ಡ ಇಶ್ಯೂ ಆಗಬಾರ್ದು. ಸ್ಟೂಡೆಂಟ್ಸ್ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಬೇರೆ ಏನಾದ್ರು ಪ್ಲಾನ್ ಮಾಡಿ. ಸರ್, ಹೇಗೂ ಕಾಲೇಜಿಂದ ಒಂದು ಕ್ಯಾಂಪ್ ಮಾಡಕ್ಕಿದೆ, ಆದಷ್ಟು ಬೇಗ ಅದನ್ನೇ ಅರೇಂಜ್ ಮಾಡ್ತೀರಿ ಸರ್. ಓಕೆ. ನಮ್ಮ ಕಾಲೇಜಿಂದ 7 days ಕ್ಯಾಂಪ್ ಅರೇಂಜ್ ಮಾಡಿದ್ವಿ. ಮೊದಲು 50 ಜನರಿಗೆ ಮಾತ್ರ ಅವಕಾಶ. ಆಸಕ್ತಿ ಇರೋ ವಿದ್ಯಾರ್ಥಿಗಳು ಆಫೀಸಲ್ಲಿ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸರ್ ಹತ್ರ ವಿಷಯ ಹೆಂಗೆ ಹೇಳೋದು ಸರ್? ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನಿನ್ನೆ ರಾತ್ರಿ ನಡೆದ ಘಟನೆ ಬಗ್ಗೆ ನೀವೇನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ವಿಷಯ, ಸೈಲೆಂಟ್ ಆಗಿದ್ರೆ ನಿಮ್ಗೆ ಒಳ್ಳೇದು. ಸರ್, ಯು ಕ್ಯಾನ್ ಗೋ ನೌ. ಎಕ್ಸ್ಕ್ಯೂಸ್ ಮಿ ಸರ್, ಕರೆದ್ರಂತೆ? ಸೂರ್ಯ, ಐ ಹ್ಯಾವ್ ಅರೇಂಜ್ಡ್ 7 days ಕ್ಯಾಂಪ್. ಇಫ್ ಪಾಸಿಬಲ್ ಒಂದು ಬಸ್ ಅರೇಂಜ್ ಮಾಡು. ಬಸ್?
ಮದುವೆ ಮುಂಜಿ ಸೀಮಂತ ಏನೇ ಪ್ರೋಗ್ರಾಮ್ ಇದ್ರು ನಮ್ಮ ಬಸ್ಸಿಗೆ ಹೇಳಿ ಆಯ್ತಾ. ತಗೊಳ್ಳಿ ನಮ್ಮ ವಿಸಿಟಿಂಗ್ ಕಾರ್ಡ್. ಶ್ಯೂರ್ ಸರ್. ಸರ್, ಕಾಲೇಜಲ್ಲಿ ಮೊಬೈಲ್ ಅಲೋ ಇಲ್ವಲ್ಲ ಸರ್? ಸ್ವಲ್ಪ ನಿಮ್ಮ ಮೊಬೈಲ್ ಕೊಡ್ತೀರಾ ಸರ್? ತಗೋ. ಹಲೋ ಸರ್, ಬಸ್ ಬಂತು ಅಂತ ಅನ್ಸುತ್ತೆ. ಇಸ್ ಇಟ್? ವೆರಿ ಗುಡ್. ಓಕೆ ಸರ್, ನಾನು ಹೆಸರು ಕೊಟ್ಟು ಬರ್ತೀನಿ. ಓಕೆ. ನಂದೊಂದು ಹೆಸರು ಕೊಡು ಮಾರೆ, ನಾನು ಕ್ಯಾಂಟೀನ್ಗೆ ಇಡ್ತೀನಿ. ಆಯ್ತು. ಏ ಸೂರ್ಯ, ಪ್ರಜ್ವಲ್ದೊಂದು ಹೆಸರು ಕೊಡ್ಬೇಕಣೋ. ಕೊಡೋಣ ಬಿಡೋ. ಅವನೇನೆ ರಾತ್ರಿಯಿಂದ ಕಾಣಿಸ್ತಿಲ್ಲ ಕಣೋ. ಕಾಲೇಜಲ್ಲಿಲ್ಲ, ಮೊಬೈಲ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಏನು ವಿಷಯ ಅಂತ ಗೊತ್ತಾಗ್ತಿಲ್ಲ. ಆಯ್ತು ಬಿಡ್ಲೆ. ರೆಡಿನೇನೋ ಮಗ? ಏಯ್, ಏನ್ ಮಗ? ಚಡ್ಡಿಯೇನೋ? ಏನ ಯಾಕೋ, ಏನಾಯ್ತು? ಏ ನೀರ್ ಬೇಕೇನು ಕೊಟ್ರು? ನೀರು ಇಲ್ಲಿ ಅದಲ್ಲ ಕಣ್ರು, ಕ್ಯಾಂಪಲ್ಲಿ ಎಣ್ಣೆ ಅಲೌಡ್ ಇಲ್ಲ ಅಂತ ಕಣ್. ಏನು ಅಲೋ ಇಲ್ವಾ? ಎಣ್ಣೆ ಅಲೋ ಇದ್ರು ತಗೋಣಕ್ಕೆ ನಮ್ಮ ಹತ್ರ ದುಡ್ಡೆಲ್ಲ ಇದ್ರು. ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲ. ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರಿಗಿರೋ ಪ್ರಾಬ್ಲಮೇ ಇದು. ಪ್ರಾಬ್ಲಮ್ಸ್ ಅಂದ್ರೆ ಏನ್ರು? ಪ್ರಾಬ್ಲಮ್ಸ್ ವಿಚ್ ಹ್ಯಾವ್ ಸೊಲ್ಯೂಷನ್. ನನ್ನ ಹತ್ರ ಇದೆ ಸೊಲ್ಯೂಷನ್. ನಮ್ಮ ಮೆಕ್ಯಾನಿಕಲ್ ವರ್ಕ್ಶಾಪ್ ಅಲ್ಲಿ ಇರೋ ಸ್ಕ್ರಾಪ್ ಗಳನ್ನ ಮಾರಿ ಈ ರಾಜೇಂದ್ರ ಬಹುದ್ದೂರ್ ಇರೋವರೆಗೂ ಎಣ್ಣೆನು ನೆಂಚ್ಗಳ ಉಪ್ಪಿನಕಾಯಿನು ಯಾವತ್ತೂ ಮಿಸ್ ಆಗಲ್ಲ. ಎಂತದ ನಂಗೆ ಕೊಂಡೋಗುದು ಹೇಗೆ? ಡಿಯರ್ ಬಾಯ್ಸ್, 3 ವರ್ಷ ಡಿಪ್ಲೊಮಾದಲ್ಲಿ ಏನ್ ಕಿತ್ತಾಕಿದೀವಿ, ಏನ್ ಕಲ್ತ್ವಿ, ಏನ್ ದಬ್ಬಾಕಿದೀವಿ ಅಂತ ಇವತ್ತು ಪ್ರೂವ್ ಮಾಡೋಣ. ಯಾರಿಲ್ಲ. ಅಂದ್ರೆ ಇಷ್ಟೊಂದು ಕೋಮಲವಾದ ಕೈಲಿ ಯಾಕೆ ಇಷ್ಟೊಂದು ಹಾರ್ಡ್ ವರ್ಕ್ ಕೊಡ್ತೀರಾ? ನಾನಿಲ್ವಾ ಎತ್ತಕೊಂಡು ಹೋಗ್ತೀನಿ ಬ್ಯಾಗ್ ನ. ಅಲ್ಲೇನು ಕಿಸಿತಾ ಇದ್ದೀರಾ? ಬಂದ್ರೆ ಲೇಟ್ ಆಯ್ತು. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ವಾರ್ಷಿಕ ಶಿಬಿರಕ್ಕೆ ಹೋಗ್ತಾ ಇದೀವಿ. ಬೇಗ ಬೇಗ ಪೂಜೆ ಮಾಡಿ ತೆಂಗಿನಕಾಯಿ ಮಾಡಿರಿ. ನನಗೂ ಸ್ವಲ್ಪ ಬಿಡಲೇ, ನನಗೆ ಬಿಡ. ಯಾರು ಬರ್ಲಿಲ್ವಾ? ಅಯ್ಯೋ ಪ್ಯಾಂಗ್ ನನ್ನ ಮಕ್ಕಳ, ಯಾಕೆ ಹಿಂಗ್ ನೋಡ್ತಾ ಇದ್ದೀರಾ? ಇದು ನಮ್ಮ ಕ್ಯಾಂಪಿನ ಮೊದಲ ಪಾಠ. ನಿಮಗೆಲ್ಲ ಇಂಥ ದಿನ ಸುಮಾರು ಇರುತ್ತೆ. ನಡ್ರಿ ಬಸ್ ಹತ್ರಿ, ಬಸ್ ಹತ್ರಿ. ನಿನ್ನೆ ತುಂಬ ಬೇಜಾರಲ್ಲಿದ್ಲು. ಐ ಥಿಂಕ್ ಅವಳು ಬರಲ್ಲ ಅನ್ಸುತ್ತೆ. ಬಂದ್ರು. ಹಾ, ಎಂತ ಸರ್, ನಾನು ಬೇಡವಾ? ನನ್ನ ಬಿಟ್ಟು ಹೋಗುದಾ? ಬನ್ನಿ ಬನ್ನಿ, ನೀವು ಕಡಿಮೆ ಇದ್ರಿ, ಬನ್ನಿ. ಹಾ, ಎಲ್ಲ ಬಂದಿದ್ದೀರಲ್ವಾ? ನೀನು ಹೊರಡ. ಯಾಕೆ ಬರಲಿಲ್ಲ ಅವಳು? ಓಕೆ, ರೈಟ್ ಹೇಳ. ಕಂಡಕ್ಟ್ರೆ ಹುಡುಗರು ಕಂಡುಬಿಟ್ರೆ ಜಲ್ ಸುಸ್ಕೊಂಡು ನಿಂತ್ಬಿಡ್ತಾನೆ. ಸರ್ ಬಸ್ ನಿಲ್ಸಿ ಸರ್, ಅರ್ಜೆಂಟ್ ಸರ್. ಎಷ್ಟು ಸಲನಾ? ಹೋಗಾಗಲ್ಲ, ಸುಮ್ಮನೆ ಕುತ್ಕ. ಮಂಗ್ ಪಡೆದೆ ಇರೋದೊಂದು ಬಸ್ಸು. ಇಲ್ಲೇ ಮಾಡ್ಕೊಂಡ್ರೆ ಬಸ್ ಎಲ್ಲ ವಾಸನೆ ಬರ್ತದೆ. ಡ್ರೈವರ್ ನಿಲ್ಸ್ರಿ ಗಾಡಿನ. ಹೋಗ, ಹೋಗ್ಬಿಟ್ಟು ಹೋಗ್ಬಾ.
ಸರ್ ಎಲ್ಲ ಮುಗಿದಿರ್ತಾನೆ ಅಂದ್ಮೇಲೆ ನಿಂತೇನೆ ಕನ್ನಡಕ ತಂದ್ಬಿಡ್ರಿ ಕನ್ನಡಕ ಕೊಡ್ರ ನನ್ ಕನ್ನಡಕ ಕೊಡ್ರ ನನ್ ಕನ್ನಡಕ ಹಲೋ ಅಂಗಡಿಲಿ ಯಾರಿದ್ದೀರಾ? ನಾನು ವೈರಲ್ ಸ್ಟಾರ್ ವಾಸು ಮಲ್ಪೆ. ನಾನು ಈ ಊರಲ್ಲಿ ಭಯಂಕರ ಹೇ ಹೆಂಗ್ ಬಂದೆ ಇಲ್ಲಿಗೆ? ಸರ್ಪ್ರೈಸ್. ಬನ್ನಿ ಫ್ರೆಂಡ್ಸ್ ಬನ್ನಿ, ಇಲ್ಲಿ ಓಲ್ಡ್ ಮ್ಯಾನ್ ಇದ್ದಾರೆ, ತುಂಬಾ ಸ್ಮಾರ್ಟ್ ಆಗಿ ರೆಡಿ ಆಗಿದ್ದಾರೆ. ಜೋಳ ತಿನ್ನೋಣ ಬನ್ನಿ. ವಾಸಣ ಒಂದು ಜೋಳ ಕೊಡಿ. ನನಗೊಂದು ಜೋಳ. ಕನ್ನಡಕ ಕೊಡ್ರಲೇ. ಸಿಗಾಕಂಡ. ನೀನ್ ಯಾವಾಗ ಬಂದೆ? ಇಲ್ಲಿ ಏನ್ ನಡೀತಿದೆ? ಸರ್ ಹೆಣ್ಮಗಳು ಸರ್. ಹೌದಾ? ಪಾಪ ಡ್ರಾಪ್ ಕೇಳ್ತಾಳೆ, ಡ್ರಾಪ್ ಕೊಡೋಣ ಸರ್? ಆಯ್ತು ಕೊಡೋಣ. ಜಲ್ಬುರ್ಕ ಡ್ರೈವರ್ ಗಾಡಿ ನಿಲ್ಸಿ. ಪಾಪ ಹುಡುಗಿಗೆ ಕಾಲ್ ಸರಿ ಇಲ್ಲ, ಯಾರಾದ್ರೂ ಸ್ವಲ್ಪ ಹತ್ತದಕ್ಕೆ ಹೆಲ್ಪ್ ಮಾಡಿ. ನಾನು ಹತ್ತಿಸ್ತೇನೆ. ಬನ್ನಿ ಬನ್ನಿ. ಆರಾಮಾಗಿ ಕೂತ್ಕೊಳ್ಳಿ. ನಡಿಯಪ್ಪ. ಅಂದಾಗೆ ನಿಮ್ಮ ಕಾಲ್ ಮೊದಲಿಂದನೇ ಹೀಗೆ ಇತ್ತಾ ಅಥವಾ? ಇಲ್ಲ ಸರ್, ಹುಟ್ಟಾಗೆಲ್ಲನೂ ಚೆನ್ನಾಗಿತ್ತು. ನಾನೊಬ್ಳು ಡ್ಯಾನ್ಸರ್ ಆಗಿದ್ದೆ. ಯಾವಾಗಲೂ ಡ್ಯಾನ್ಸ್ ಮಾಡೋಕ್ಕೆ ಹಾತೊರಿತಿದ್ದೆ ನಾನು.